ಗೈಸ್ ನಮಸ್ಕಾರ. ಇದು ಎರಡನೇ ಭಾಗ. ಎರಡನೇ ಭಾಗ ಬಂದ್ಬಿಟ್ಟು ಕುಂಭಮೇಳದಲ್ಲಿ ನಾವು ಫಸ್ಟ್ ಪಾರ್ಟಲ್ಲಿ ಇಲ್ಲಿ ಗಂಟ ತೋರಿಸಿದ್ದೀವಿ. ಇದು ಎರಡನೇ ಭಾಗ. ಎರಡನೇ ದಿನ ನಾವು ಬೆಳಗಿನ ಜಾವ ಇಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲಿ ನಿಲ್ಲಿಸಿ ನಾವು ಇಲ್ಲಿ ತಿಂಡಿ ಮಾಡಲಿಕ್ಕೆ, ಆಮೇಲೆ ಫ್ರೆಶ್ ಅಪ್ ಆಗಲಿಕ್ಕೆ ಇಲ್ಲಿ ಎಲ್ಲ ಜಾಗ ಇತ್ತು. ಹಾಗೆ ಇಲ್ಲಿ ಅಡುಗೆಲ್ಲ ಮಾಡ್ತಾಯಿದ್ದಾರೆ ಭಟ್ರು. ಇಲ್ಲಿ ನಮ್ಮ ಬಸ್ಸು ಇಲ್ಲಿ ಮೇನ್ ರೋಡ್ ಸೈಡಲ್ಲೇ ನಿಲ್ಲಿಸಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಎಲ್ಲದಕ್ಕೂ ಅನುಕೂಲ ಆಯಿತು. ಇಲ್ಲಿ ಇದರ ಹಿಂದ್ಗಡೆ ಬಂದ್ಬಿಟ್ಟು ಫುಲ್ಲು ಸಾಸಿವೆ ತೋಟ ಮತ್ತು ರಾಗಿ, ಗೋಧಿ ತೋಟ ಎಲ್ಲ ಇದೆ. ಇಲ್ಲಿ ಇವರೆಲ್ಲ ನಿಂತಿರಲ್ಲ, ಇದ್ರ ಹಿಂದ್ಗಡೆ ಪಂಪ್ ಸೆಟ್ ನಿಮಗೆ ಕಾಣ್ಬೋದು. ಪಂಪ್ ಸೆಟ್ ಆನ್ ಮಾಡಿದ್ದಾರೆ. ಇಲ್ಲಿ ಫ್ರೆಶ್ ನೀರು ಬರ್ತಾ ಇದೆ. ನೀರು ಬರೋದೇ ಇವರಿಗೆಲ್ಲ ತೊಳಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಆಮೇಲೆ ಇಲ್ಲಿ ಟೀ ಕುಡಿಲಿಕ್ಕೆ, ಟೀಗೆ ಎಲ್ಲ ಇತ್ತು. ಹಾಗೆ ನಾವು ಇವ್ರ ಹತ್ರ ಎಲ್ಲ ವಿಚಾರಿಸ್ದೋ ಟ್ರಿಪ್ ಬಗ್ಗೆ ಏನು ಎತ್ತ, ನಿಮ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ಹೇಳಿ, ನಿಮ್ಗೇನಾದರೂ ತೊಂದರೆ ಇದೆಯಾ ಜರ್ನಿಲಿ, ಏನಾದರೂ ಪ್ರಾಬ್ಲಮ್ ಇದ್ದರೆ, ಮತ್ತು ಏನಕ್ಕಾದರೂ ರೆಸ್ಟ್ ರೂಮ್ಗೆ ಏನಾದರೂ ಬೇಕಾದ್ರೆ ಬಂದು ನಿಲ್ಲಿಸಿ ನಮಗೆ ಹೇಳಿ ಇರ್ತವೆ. ಎಲ್ಲ ಅಲ್ಲಿ ಮಲಗಿರ್ತಾರಲ್ಲ, ಕೆಲವರು ಸಂಕೋಚ ಇರ್ತದೆ. ಹಂಗಾಗಿ ನಾನು ಇವ್ರಿಗೆಲ್ಲ ವಿಚಾರಿಸಿದೆ, ಏನು ನಿಮಗೆ ಜರ್ನಿಲಿ ಹೆಂಗೆ ಅನ್ನಿಸ್ತು, ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಅಂತೆಲ್ಲ ವಿಚಾರಿಸಿದೆ. ಏನೂ ಇವ್ರಿಗೆ ತೊಂದರೆ ಇಲ್ಲ, ಎಲ್ಲ ಸಂತೋಷವಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಏನಾದರೂ ಇದ್ದರೆ ನಾವು ಹೇಳ್ತೀವಿ ಅಂತೆಲ್ಲ ಹೇಳಿದ್ರು. ಎಲ್ಲ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾಯಿದ್ರು. ಏನೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ, ನಮಗೆಲ್ಲ ಖುಷಿಯಾಗಿದೆ, ಏನಿಲ್ಲ ಅಂತ ಹೇಳಿದ್ರು. ಸರಿ, ನಾವು ಇಲ್ಲಿಂದ ಇನ್ನೇನು ಪ್ರಯಾಗ್ರಾಜ್ಗೆ ಇಲ್ಲಿಂದ 200 ಚಿಲ್ಲರೆ ಕಿಲೋಮೀಟ್ರ್ ಇದೆ. ಅಲ್ಲಿ ಜಾಮ್ ಇದೆ ಅಂತ, ಸ್ವಲ್ಪ ಜಾಮ್ ಇದೆ ಅಂತ ಹೇಳ್ತಾರೆ. ನೋಡಿಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇನ್ನೂ 200 ಚಿಲ್ಲರೆ ಕಿಲೋಮೀಟ್ರ್ ಇರೋದ್ರಿಂದ ನಾವು ಹೋಗ್ತಾ. ನಮ್ಮ ಭಟ್ರು ಇಲ್ಲಿ ಹಿಂದೆ ಮಲಗಿದ್ದಾರೆ, ನಮ್ಮ ಅಡುಗೆ ಭಟ್ರು ಎಲ್ಲ ನಿದ್ರೆ. ನಮ್ಮ ಪಾರ್ಟ್ನರು ಪೈಲಟು ಇಲ್ಲಿ ಮಲಗಿದ್ದಾರೆ. ಇಲ್ಲಿ ರಾಮ ಅಂತೇಳಿ, ರಾಮ ಇಲ್ಲಿ ಮಲಗಿ ನಿದ್ರೆ ಮಾಡ್ತಾಯಿದ್ದಾನೆ. ಜರ್ನಿ ಹೋಗ್ತಾ ಇದ್ದೀವಿ ನಾವು. ಎಲ್ಲ ಮಧ್ಯದಲ್ಲಿ ಸ್ವಲ್ಪ ಬಿಡಿದ್ದು. ಹಂಗೆ ಎರಡನೇದು ಬಂದುಬಿಟ್ಟು ನಮ್ಮ ಪಾರ್ಟ್ನರ್ ಕುಮಾರ್ ಅಂತ ಅವರು ಓಡಿಸ್ತಾ ಇದ್ದಾರೆ. ನೈಟು ನಾವು ಓಡಿಸ್ತೀವಿ, ಇವಾಗಲೂ ಅವರು ಹಂಗೆ ನಾವು ಓಡಿಸ್ತಾ ಇದ್ದೋ. ಎಲ್ಲ ಮಲಗಿರ್ತಾರೆ, ಎಲ್ಲರೂ ಮಲಗಿರ್ತಾರೆ, ಎಲ್ಲ ಟಯರ್ಡಾಗಿರ್ತಾರೆ. ನಾನ್ ಸ್ಟಾಪ್ ಡ್ರೈವ್ ಬೆಂಗಳೂರಿಂದ. ಎರಡನೇ ದಿನ ಇವತ್ತು. ಎರಡನೇ ದಿನ ಇನ್ನೇನು ಪ್ರಯಾಗ್ರಾಜ್ಗೆ ಎಲ್ಲ ಹೋಗಿ ಅಲ್ಲಿ ಸ್ನಾನ ಮುಗಿಸಿ ಮುಂದಿನ ಭಾಗಕ್ಕೆ ಹೋಗೋ ಥರ. ಹಂಗೆ ನಾವು ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀವಿ. ಊಟಕ್ಕೆ ನಿಲ್ಲಿಸಿದಾಗ ನಾವು ಇಲ್ಲಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಅಲ್ಲಿ. ಆವಾಗ ನಾನು ಇಲ್ಲಿ ನಿಲ್ಲಿಸಿದ ಜಾಗದಲ್ಲಿ ಇದೇ ಥರ ತುಂಬ ಜಾಗ ಇದೆ ಎಲ್ಲ. ಇಲ್ಲಿ ನಾವು ಇಲ್ಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದಾರ, ಅಲ್ಲೆಲ್ಲ ಬರೀ ಸಾಸಿವೆ ಎಣ್ಣೆನೇ ಯೂಸ್ ಮಾಡೋದು. ಬರೀ ಸಾಸಿವೆ ತೋಟನೇ ಯಾವ ಕಡೆ ನೋಡಿದ್ರೂ ಇದು ಕಣ್ಣು ಕಾಣ್ತದೆ ನಿಮಗೆ. ಬರೀ ಸಾಸಿವೆ ಎಣ್ಣೆ ಬೆಳೆಸ್ತಾ ಇದ್ದಾರೆ. ಸಾಸಿವೆ ಇಷ್ಟೊಂದು ಚೆನ್ನಾಗಿ ಎಲ್ಲ ಹೂ ಬಿಟ್ಕೊಂಡು ನಿಂತಿದೆ. ಇಲ್ಲಿ ಎಲ್ಲ ರೀತಿಲಿ ನೋಡಿ, ಇದು ಗೋಧಿ ಎಲ್ಲ ಚೆನ್ನಾಗಿ ಬೆಳೆಸಿಟ್ಟಿದ್ದಾರೆ. ಇಲ್ಲಿ ಅರ್ಧ ಗೋಧಿ, ಅರ್ಧ ಇದು. ಮತ್ತು ತುಂಬ ಲಾಂಗ್ ಡಿಸ್ಟೆನ್ಸ್, ತುಂಬ ಉದ್ದಕ್ಕೂ ಕಾಣ್ತದೆ ನಿಮಗೆ. ಒಂದೇ ಥರ ಬೆಳೆ ಅಷ್ಟೇ. ಜಾಸ್ತಿ ಬೆಳೆಯೋದು ಇವರು ಗೋಧಿನೂ ಮತ್ತು ಇದು ಸಾಸಿವೆ ಎಣ್ಣೆಗೆ ಸಾಸಿವೆ ನಮ್ಮಲ್ಲಿ ಇಲ್ಲೆಲ್ಲ ಸಾಸಿವೆ ಎಣ್ಣೆ ಅಷ್ಟು ಯೂಸ್ ಮಾಡಲ್ಲ. ನಾರ್ತ್ ಇಂಡಿಯಾದಲ್ಲಿ ತುಂಬ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ. ಈ ಎಣ್ಣೆ ಇರೋದರಿಂದ ಇಲ್ಲಿ ಎಣ್ಣೆ ತುಂಬ ತೆಗೆಯೋದ್ರಿಂದ. ಮತ್ತು ಇಲ್ಲಿ ನೋಡಿ ಪೈಪಲ್ಲಿ ಹಾಕಿದ್ದಾರೆ. ಇವರೆಲ್ಲ ಊಟ ಮಾಡುತ್ತಾ ಇರುವಾಗ ನಾನೇನು ಮಾಡಿದೆ, ನಾನು ನೋಡ್ಬೋದು, ನಿಮಗೂ ತೋರಿಸ್ಬೋದು ಅಂತ ಉದ್ದೇಶಕ್ಕೆ ಇಲ್ಲಿ ಕ್ಯಾಮ್ರಾ ಎತ್ಕೊಂಡು ಇಲ್ಲಿ ಒಳಗಡೆ ಬಂದು ದೃಶ್ಯನ ನಿಮಗೂ ತೋರಿಸ್ತಾ ಇದ್ದೀನಿ. ನಾನು ನೋಡ್ದಂಗೆ ಆಯ್ತಲ್ಲ, ಎಲ್ಲರಿಗೂ ತೋರಿಸ್ದಂಗೂ ಆಯ್ತು ಅಂತೇಳಿ ನಾನು ಇಲ್ಲಿ ಒಳಗಡೆ ಬಂದು ಈ ಸಾಸಿವೆ ತೋಟನೆಲ್ಲ ತೋರಿಸ್ತಾ ಇದ್ದೀನಿ. ಸಾಸಿವೆ ತೋಟದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಈ ಥರ ಒಳ್ಳೆ ಚೆನ್ನಾಗಿ ಬೆಳೆ ಬೆಳೆದಿದ್ದಾರೆ. ಹಾಗೆ ಇಲ್ಲಿಂದ ಕುಂಭಮೇಳಕ್ಕೆ ನಾವು ಹೊರಟಿದ್ದೀವಿ. ಇದು ಎರಡನೇ ಭಾಗ. ಫಸ್ಟ್ ಪಾರ್ಟ್ ನೋಡಿದ್ರೆ ಗೊತ್ತಾಯಿತು. ಹಂಗೆ ನಾವು ಕುಂಭಮೇಳ ಹತ್ರ ತಲುಪಿದಾಗ ನಮಗೊಂದು ಅಂಡರ್ ಪಾಸ್ ಒಳಗಡೆ ಬಿಟ್ಬಿಟ್ರು. ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ ಪಾರ್ಕಿಂಗ್ ನಮಗೆ ಸಿಕ್ಕಿರೋದು. ಇಲ್ಲಿ ಬಂದುಬಿಟ್ಟು ಈ ರೈಲ್ವೆ ಅಂಡರ್ ಪಾಸಿಂಗಿಂದ ಒಳಗಡೆ ಬಂದು ಅಲ್ಲಿ ಸ್ವಲ್ಪ ಜಾಮ್ ಆಗಿತ್ತು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ಪಾರ್ಕಿಂಗ್ ಪ್ಲೇಸು. ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲಿಗೆ ಡೈವರ್ಟ್ ಮಾಡಿ ಬಿಡ್ತಾ ಇದ್ದಾರೆ ಗಾಡಿಗಳನ್ನ. ಎಲ್ಲಿ ಪಾರ್ಕಿಂಗ್ ಕಡಿಮೆ ಇದೆ, ಎಲ್ಲಿ ರಶ್ ಕಮ್ಮಿ ಇದೆ, ಆ ಥರ ತುಂಬ ಜನ ಪೊಲೀಸರು ಇದ್ದಾರೆ, ಅಲ್ಲೆಲ್ಲಿ ಡೈವರ್ಟ್ ಮಾಡಿ ಬಿಡ್ತಾರೆ. ಮತ್ತು ಇಳಿದ್ಬಿಟ್ಟು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲದವರು ಇಲ್ಲಿ ಬಂದ್ಬಿಟ್ಟು ಏನೋ ಅಂದರೆ ಬೈಕಲ್ಲಿ ಹೋಗೋರು, ರಿಕ್ಷಾದಲ್ಲಿ ಎಲ್ಲರೂ ಸುಸ್ತಾಗಿದ್ದಾರೆ. 2 ದಿನ ಕಂಟಿನ್ಯೂ ನಾನ್ ಸ್ಟಾಪು ಜರ್ನಿ ಅಲ್ವಾ, ಅದರಿಂದ ಎಲ್ಲ ಸುಸ್ತಾಗಿದೆ. ಆಮೇಲೆ ಸ್ನಾನ ಮಾಡಲಿಕ್ಕೂ ಜಾಗ ಇಲ್ಲ, ಎಲ್ಲೂ ಏನೂ ಫ್ರೆಶ್ ಅಪ್ ಇಲ್ಲ. ಹಾಗೆ ಕಂಟಿನ್ಯೂ ಜರ್ನಿ ಆಗಿದ್ದರಿಂದ ಎಲ್ಲರೂ ಸ್ನಾನ ಮಾಡೋ ಐಡಿಯಾದ ಅರ್ಜೆಂಟಲ್ಲಿ ಎಲ್ಲ ಹೊಂಟೋದ್ರು. ನಾವು ಲಾಸ್ಟ್ ಕೊನೆಯಲ್ಲಿ ಎಲ್ಲ ಹೋದ್ಮೇಲೆ ನಾವು ಇಬ್ಬರು ಬ್ಯಾಗ್ ಹತ್ಕೊಂಡು ಇಲ್ಲಿ ಕೂದಲೆಲ್ಲ ಕೊಡ್ತಾ ಇದ್ದಾರೆ. ಅದನ್ನು ನೋಡ್ಬೋದು. ಇಲ್ಲಿ ನನ್ನ ಕಣ್ಣಿಗೆ ಏನೇನು ದೃಶ್ಯಗಳು ಕಾಣ್ತದೆ ಅದೆಲ್ಲ ನಿಮಗೂ ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಎಲ್ಲ ಪ್ರತಿಯೊಂದು ಅಂಗಡಿಗಳು ಮತ್ತು ತುಂಬ ಜನ ನಡ್ಕೊಂಡು ಹೋಗ್ತಾಯಿದ್ದಾರೆ, ಬರ್ತಾಯಿದ್ದಾರೆ. ಬೈಕ್ನವನ್ನ ಅರ್ಧ
ಒಂದು ಸಂಗಮ ಹತ್ರ ಬಂದ್ಬಿಟ್ಟು ಡ್ರಾಪ್ ಮಾಡಿ ಹೋದ. ಅದು ತ್ರಿವೇಣಿ ಸಂಗಮ ಅಂತಾರೆ. ಸಂಗಮದ ಹತ್ರ ಬಂದು ಡ್ರಾಪ್ ಮಾಡಿ ಹೋದ. ಅಲ್ಲಿಂದ ಸ್ವಲ್ಪ ಹೊತ್ತು ನಡಿಬೇಕು ಅಂದ. ನಾನು ನಡೀತಾ ಇರುವಾಗ ಇಲ್ಲಿ ಕಾಣುವ ದೃಶ್ಯಗಳನ್ನೆಲ್ಲ ಹಂಗೆ ಕ್ಯಾಮ್ರಾದಲ್ಲಿ ಕ್ಯಾಚ್ ಮಾಡ್ಕೊಂಡಿದ್ದೀನಿ. ಹಂಗೆ ಇಲ್ಲಿ ಎಲ್ಲ ಕಡೆನೂ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಎಲ್ಲರೂ ಹರ ಹರ ಮಹಾದೇವ್ ಅಂತ ಗೊಬ್ಬೆ ಹಾಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಎಲ್ಲ ಜಾಗದಲ್ಲೂ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ, ಏನೂ ತೊಂದರೆ ಇಲ್ಲ. ಮತ್ತು ಎಲ್ಲ ಕಡೆನೂ ಭಾರಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಆಮೇಲೆ ನಾವು ಇಲ್ಲಿ ಜಾಗದಲ್ಲಿ ಬಂದಾಗ ಇಲ್ಲಿ ಹೂವು ಮಾರ್ತಾಯಿದ್ರು. ಹೂವು ಮತ್ತು ತಟ್ಟೆಯಲ್ಲಿ ಎಣ್ಣೆಯಲ್ಲಿ ಎಲ್ಲ ದೀಪ ಎಲ್ಲ ಇಟ್ಬಿಟ್ಟು ಹಿಂಗೆ ನದಿಲಿ ಕಚ್ಚಿಬಿಡಿ, ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಹಾಗೆ ನಾವು ಇಲ್ಲಿಂದ 20 ರೂಪಾಯಿ ಅಷ್ಟೇ, 20 ರೂಪಾಯಿ ಕೊಟ್ಟು ಇದನ್ನೇ ಈಸ್ಕೊಂಡು ನಾನು ನಮ್ಮ ಕೊಲ್ಲಿಗೆ ಕುಮಾರ್ ಅಂತ ನಾವಿಬ್ಬರು ಒಂದು ಈಸ್ಕೊಂಡು ಅಲ್ಲಿ ಬಸ್ ಹತ್ರ ಒಬ್ಬರು ಇರಬೇಕಂದ್ರೆ ಅವರು ನಮ್ಮವರು ಇನ್ನೊಬ್ಬರು ಬರಲಿಲ್ಲ. ನಾವು ಇಬ್ಬರು ಬಂದಿರೋದು 2 ಬೈಕ್ ಹತ್ಕೊಂಡು 250 ರೂಪಾಯಿ ಕೇಳಿದ್ರು. 200 ರೂಪಾಯಿ ಕೊಟ್ಟ ನಾವು 200 ರೂಪಾಯಿ ಕೊಟ್ಬಿಟ್ಟು ಸರಿ 200 ರೂಪಾಯಿಗೆ ಡ್ರಾಪ್ ಮಾಡ್ತೀನಿ ಅಂತ. ಸರಿ ಆಯಿತು ಪರವಾಗಿಲ್ಲ, 200 ರೂಪಾಯಿ ಕೊಟ್ಟು 200 ರೂಪಾಯಿನೇ ಡ್ರಾಪ್ ಮಾಡ್ದೋ. ಅಲ್ಲಿ ಹಂಗೆ ನಾವು ನದಿ ತೀರದಲ್ಲಿ ಬಂದಿದ್ದೀವಿ. ನದಿ ತೀರದಲ್ಲಿ ಬಂದಾಗ ಇಲ್ಲಿ ಕಾಣುವಂಥ ದೃಶ್ಯಗಳಿದು ನಿಮಗೆ. ಇಲ್ಲಿ ಎಲ್ಲ ರೀತಿಯಲ್ಲೂ ನೋಡಿ, ಜನಗಳು ಒಂದೇ ಭಕ್ತಿ ಭಾವದಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಎಲ್ಲಿ ನೋಡಿದ್ರು ಅದೇ ಭಜನೆ ಹೋಗ್ತಾ ನೋಡಿ. ಇಲ್ಲೆಲ್ಲ ಬ್ಲೂ ಕಲರ್ ಹಾಕೊಂಡು CRPF ಪೊಲೀಸ್ನವರು ಎಲ್ಲ ತುಂಬ ಜನ ಇದ್ದಾರೆ. ಪ್ರತಿಯೊಬ್ಬರ ಮೇಲೆ ನಿಗಾ ಇರ್ತದೆ, ಯಾರು ಏನು ಎತ್ತ. ತುಂಬ ಜನ ಸೈಡ್ ಅಂದರೂ ಯಾರಿಗೂ ಏನೂ ತೊಂದರೆ ಮಾಡಲ್ಲ, ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಾಯಿದ್ದಾರೆ. ಮತ್ತು ಹಂಗೆ ಒಳ್ಳೆ ಸೈಡಿಗೆ ನದಿ ಪಕ್ಕಕ್ಕೆ ನಾವು ಬಂದಾಗೆಲ್ಲ ಇಲ್ಲಿ ಎಲ್ಲ ಮಾರ್ತಾಯಿದ್ದಾರೆ. ತೆಂಗಿನಕಾಯಿ ಮಾರ್ತಾಯಿದ್ದಾರೆ, ಮಣಿ ಹಾರಗಳು ಎಲ್ಲ ಮಾರ್ತಾಯಿದ್ದಾರೆ. ಇಲ್ಲಿ ಬಂದು ಇನ್ನೇನು ನಾವು ನದಿಯಲ್ಲಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಾವು ಸ್ನಾನ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ನಾವು ನದಿ ಪಕ್ಕಕ್ಕೆ ಬಂದಿದ್ವಿ. ಇದು ನದಿ ಆ ಕಡೆ ಸೈಡಲ್ಲಿ. ಈ ನದಿ ಉದ್ದಕ್ಕೂ ಈ ಕಡೆ ಎಷ್ಟು ಉದ್ದಕ್ಕಿದೆ ಅಂದರೆ ಅಷ್ಟು ಉದ್ದಕ್ಕೆ ಜನ ಇದೇ ಥರ ಸೇರಿದ್ದಾರೆ 2 ಭಾಗದಲ್ಲೂ. ಆ ಭಾಗದಲ್ಲಿ ಕಾಣ್ತಾ ಇರೋದು ನೀವು, ಆ ಲೈಟ್ ಕಾಣ್ತಾ ಇರೋದು, ಅದೇ ಥರ ಈ ಭಾಗದಲ್ಲೂ ಲೈಟ್ ಇದೆ. ಈ ಕಡೆಯಿಂದ ಆ ಕಡೆ ನೋಡಿದ್ರೆ ಈ ಕಡೆ ಈ ಥರ ಕಾಣ್ತದೆ. ಇಲ್ಲಿ ಎಲ್ಲ ಕಡೆನೂ ಇದೇ ಥರನೇ. ಇಲ್ಲಿ ಆ ಥರ ತುಂಬ ಎಂಟ್ರೆನ್ಸ್ ಇದೆ. ಎಲ್ಲ ಎಂಟ್ರೆನ್ಸಲ್ಲೂ ಪ್ರತಿಯೊಬ್ಬರಿಗೂ ತುಂಬ ಸೇಫಾಗಿ ತುಂಬ ಕಾಲೇಜಿಂದ ಮಾಡ್ತಾರೆ. ಇಲ್ಲಿ ನೋಡಿ ತೆಂಗಿನಕಾಯಿನೂ ಪ್ರತಿಯೊಂದು ಮಾರ್ತಾಯಿದ್ದಾರೆ. ತುಂಬ ಜನ ಬಟ್ಟೆ ಬದಲಾಯಿಸ್ತಾ ಇದ್ದಾರೆ. ತುಂಬ ಜನ ಬಂದ್ಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ದಾರೆ, ಬಟ್ಟೆ ಹಾಕ್ತಾಯಿದ್ದಾರೆ. ಮತ್ತು ಇಲ್ಲಿ ಏನೇ ಭೇದ ಭಾವ ಇಲ್ಲ, ಗಂಡಸರು ಹೆಂಗಸರು ಅಂತೇಳಿ ಎಲ್ಲರೂ ಅವರವರ ದೇವರ ಭಕ್ತಿನಲ್ಲಿ ಅವರವರ ಕರ್ತವ್ಯದಲ್ಲಿ ಅವರು ಮುಳುಗಿರ್ತಾರೆ. ಪ್ರತಿಯೊಬ್ಬರು ಅವರವರ ಕೆಲಸದಲ್ಲಿ ಅವರ ದೇವರ ಭಕ್ತಿನಲ್ಲಿ ಅವರವರ ಪೂಜೆ ಪುನಸ್ಕಾರಗಳನ್ನು ಮುಗಿಸ್ತಾ ಎಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರವರ ಕುಂಭಮೇಳದ ದೃಶ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲ ಅವರವರ ಈ ಇಚ್ಛೆಯನ್ನು ಈಡೇರಿಸ್ಕೊತಾ ಇದ್ದಾರೆ. ಅದರ ಮಧ್ಯದಲ್ಲೇ ನಾವು ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರನ್ನು ನೀವು ನೋಡ್ಬೋದು. ಇಲ್ಲಿ ಎಲ್ಲ ನೋಡಿ ಜನ ಹಿಂಗೆ ಇದೆ. ಈ ಸಾಯಂಕಾಲ ಹೊತ್ತು ಹಂಗೆ ನಾವು ಹೊರಟು ಇಲ್ಲಿ ಈ ದೇವಸ್ಥಾನದ ಪಕ್ಕದಲ್ಲಿ ನದಿ ಸೈಡಲ್ಲಿ ನಾವು ನಮ್ಮ ಸ್ನಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತೇಳಿ ನಾವು ಎಲ್ಲ ನದಿ ಪಕ್ಕದಲ್ಲಿ ಬಂದಿದ್ವಿ. ಇಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳಿದ್ರು, ಅದೇ ಗಂಗಾ ಜಮುನಾ ಸರಸ್ವತಿ. ಹಂಗೆ ನಾವು ಇಲ್ಲಿ ಸ್ನಾನಕ್ಕೆಲ್ಲ ಎಳೆದಿದ್ದೀವಿ. ಸ್ನಾನ ಮಾಡಿ ಗಂಗಾ ಮಾತೆ ಕೈ ಮುಗಿದು ಗಂಗಾ ಮಾತೆನ ಮನಸ್ಸಲ್ಲಿ ನೆನೆಸ್ಕೊಂಡು ನಾವು ಮುಳುಗಿ ಎದ್ದೇಳಿ ಪ್ರತಿಯೊಬ್ಬರು ಎಲ್ಲ ಮುಳುಗ್ತಾ ಇದ್ದಾರೆ. ನಾವು ಅಲ್ಲಿ ನಮಗೆ ಎಲ್ಲಿ ಅನುಕೂಲ ಆಗ್ತಿದೆ ಆ ಜಾಗದಲ್ಲಿ ಬಂದು ನಾವು ಮುಳುಗಿ ಎದ್ದೇಳಿ ಭಗವಂತನಲ್ಲಿ ಪ್ರತಿಯೊಬ್ಬರನ್ನು ಒಳ್ಳೆಯದಾಗಲಿ, ನಮ್ಮ ದೇಶಕ್ಕೂ ನಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ನೆನೆಸ್ಕೊಂಡು ಮುಳುಗಿ ನಮ್ಮ ಕುಲಿಕ್ಕೆ ಅವರು ಮುಳುಗ್ತಾ ಇದ್ದಾರೆ. ನಾನು ಬಂದೆ, ಈಗ ಅವರು ಮುಳುಗ್ತಾ ಇದ್ದಾರೆ. ಇನ್ನೂ ಬೇಕಾದ್ರೆ ನೋಡಿ ಕಸ ಕಡ್ಡಿಯೆಲ್ಲ ಹಾಕೋದು ಹೋಗೋದಂಗೆ ಒಂದು ಪ್ಲಾಸ್ಟಿಕ್ ನೀರು ಹಾಕಿದ್ದಾರೆ. ಮತ್ತು ಒಳ್ಳೆ ಸ್ವಲ್ಪ ಆಳದಲ್ಲಿ ಹೋಗಿ ಜನಗಳಿಗೆ ಈಜು ಬರೋದಂಗೆ ತೊಂದರೆ ಆಗೋದು ಬೇಡ ಅಂತೇಳಿ ಒಂದು ಪ್ಲಾಸ್ಟಿಕ್ದು ದಿಬ್ಬೆ ಥರ ಹಾಕಿದ್ದಾರೆ. ಅಲ್ಲೆಲ್ಲ ಜನ ನಿಲ್ಲಿಸಿದ್ದಾರೆ ಮೇಲೆ. ಒಬ್ಬರು ಆ ಕಡೆ ಹೋಗಬಾರ್ದು. ಮತ್ತು ನೀವು ಎಷ್ಟು ಬೇಕಾದ್ರೆ ಕೆಲವು ಕಡೆಲ್ಲ ಜಾಸ್ತಿ ನೀರಿರೋ ಕಡೆ ಇದೆ, ನೀವು ಆ ಕಡೆ ಬೇಕಾದ್ರೆ ಆ ಕಡೆ ಈ ಕಡೆ ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಮಗೆ ನೀರು ಕಮ್ಮಿ ಇದ್ದರೆ ನಾವು ಅಲ್ಲೇ ಮುಳಿಸ್ಕೊಂಡು ಇಲ್ಲಿ ದೀಪ ಎಲ್ಲ ತಂದಿದ್ದು ನಾವು ಇಲ್ಲಿ ಬಿಟ್ಟು ನಾವು ನೋಡಿ ಇವ್ರಿಗೂ ದೀಪನೆಲ್ಲ ಬಿಡ್ತಾ ಇದ್ದಾರೆ. ಬಿಟ್ಬಿಟ್ಟು ಹಂಗೆ ಕೈ ಮುಗಿದು ಈ ಥರ ದೀಪ ಬಿಡೋದ್ರಿಂದ ಸ್ವಲ್ಪ ಈ ದೀಪದೆಲ್ಲ ಇದೆಲ್ಲ ಅಲ್ಲಿ ಕ್ಲೀನ್ ಮಾಡ್ತಾನೂ ಇದ್ದಾರೆ. ಅಷ್ಟೇ ಇದು ಇದೆ, ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ.
ಪ್ರತಿಯೊಂದರಲ್ಲೂ ಎಲ್ಲ ಕಡೆಯೂ ಈ ಥರ ಸ್ವಲ್ಪ ತುಂಬ ಜನ ಕಸ ಕ್ಲೀನ್ ಮಾಡ್ತಾನೂ ಇದ್ದಾರೆ, ತುಂಬ ಜನ ಈ ದೀಪ ಎಲ್ಲ ಕತ್ಸಿ ಬಿಡೋದ್ರಿಂದ ಮತ್ತು ಇಷ್ಟೊಂದು ಜನ ಇರೋದೇ ಈ ಕವರಲ್ಲಿ ಹಾಕೋದು ತಂದಿರ್ತಾರೆ, ಅದನ್ನೆಲ್ಲ ಕೆಲವು ಬಿಟ್ಟಿದ್ದಾರೆ ಇಲ್ಲೆಲ್ಲ. ಅದಲ್ಲದೆ ಬೇರೆ ಏನಿಲ್ಲ, ನೀರೆಲ್ಲ ತುಂಬ ಚೆನ್ನಾಗಿದೆ. ನಾವು ಅಲ್ಲೇ ಎಲ್ಲ ಸ್ನಾನ ಮಾಡಿ ಅಲ್ಲಿಂದ ನೀರೆಲ್ಲ ಎತ್ಕೊಂಡು ತೀರ್ಥ ಎತ್ಕೊಂಡು ಇಲ್ಲಿಂದ ಕುಂಭಮೇಳದಿಂದ ಅಲ್ಲಿ ಮಧ್ಯ ನೀರೆಲ್ಲ ತರಿಸಿ ಮುಳುಗ್ಕೊಂಡು ಇಲ್ಲಿಗೆ ತಗೊಂಬಂದಿದ್ದೀವಿ. ಹಂಗೆ ಎಲ್ಲ ಸ್ನಾನ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರತಿಯೊಬ್ಬರು ಅವರವರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಮತ್ತು ಇಲ್ಲಿ ಎಲ್ಲ ಭಜನೆ ನಡೀತಾ ಇದೆ, ಎಲ್ಲ ಮುಗೀತಾ ಇದೆ. ನಮ್ಮ ಸ್ನಾನ ಎಲ್ಲ ಮುಗೀತು. ಸ್ನಾನ ಎಲ್ಲ ಮುಗಿದ್ಮೇಲೆ ನಾವು ಇಲ್ಲಿಗೆ ಬಂದೋ. ಇಲ್ಲಿ ಬಂದ್ಬಿಟ್ಟು ಒಂದು ಸಣ್ಣ ಮಗು ಬಂದ್ಬಿಟ್ಟು ನಾಮ ಹಾಕ್ತಿದ್ರು ಎಲ್ಲರಿಗೂ. ಅವಳು ಖುಷಿ ಅಂತ ಹೆಸರು ಅವಳು ಬಂದ್ಬಿಟ್ಟು ಎಲ್ಲರಿಗೂ ನಾಮ ಹಾಕ್ತಾಯಿದ್ರು. ಅಲ್ಲೊಂದು ಪುಟ್ಟ ಬಾಲಕನಿಗೂ ನಾಮ ಹಾಕ್ತಾಯಿದ್ದಾರೆ. ನಾವು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅವನಿಗೂ ನಾಮ ಹಾಕಿದ್ಮೇಲೆ ನಾವಲ್ಲೇ ವೆಯ್ಟ್ ಮಾಡ್ತಾ ನಿಂತಿದ್ದೋ. ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಾಗ ಅವರ ಅಪ್ಪ ಎರಡನೇ ಸರಿ ಅವ್ರಿಗೂ ಬಂದರು. ಅವ್ರ ಫ್ಯಾಮಿಲಿ ಎಲ್ಲ ಇದ್ದರು. ಅವ್ರ ಫ್ಯಾಮಿಲಿದು ಆದಮೇಲೆ ಹಾಕ್ತೀನಿ ಅಂದರೆ ಹಂಗೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೋ. ಇಲ್ಲಿ ಪ್ರತಿಯೊಬ್ಬರು ಅವರವರ ಇಚ್ಛೆಗೆ ಅನುಕೂಲವಾಗಿ ಅವರವರ ಎಲ್ಲ ಒಳ್ಳೆಯ ಒಂದು ಮಗು ಅದು. ಅವಳು ಬಂದ್ಬಿಟ್ಟು ನಾಮ ಹಾಕ್ತಾರೆ. ಎಷ್ಟು ಕೊಟ್ಟರು ಅಷ್ಟು ಇಸ್ಕೊತಾಳೆ, ಅವಳಿಗೇನು ಇದಿಲ್ಲ. ಅವಳು ಒಂಥರ ಯಾರ ಹತ್ರ ಬಲವಂತ ಇಲ್ಲ. ಅದಕ್ಕೆ ಎಲ್ಲರೂ ಅವಳ ಹತ್ರನೇ ಬಂದ್ಬಿಟ್ಟು ಅಲ್ಲಿ ಗುಂಪು ಸೇರ್ಕೊಂಡಿದ್ದಾರೆ. ಇವರೆಲ್ಲ ಬಂದು ಅಷ್ಟು ಸ್ನಾನ ಮಾಡಿ ಎಲ್ಲರೂ ಬಂದಿದ್ದರು. ಸಾಯಂಕಾಲ ಆಗೋಯ್ತು ನಾವು ಬರೋದು. ಸ್ವಲ್ಪ ಜಾಮ್ ಅಲ್ಲೆಲ್ಲಿ ತಗೊಳಕೊಂಡು ಸ್ವಲ್ಪ ಲೇಟ್ ಆಯಿತು. ಬಂದು ಸ್ನಾನ ಎಲ್ಲ ಮಾಡಿ ಇಲ್ಲಿ ಮುಗಿಸಿ ಇಲ್ಲಿಂದ ಸ್ನಾನ ಮಾಡಿ ಇಲ್ಲಿಂದ ನಾವು ಮುಂದಿನ ಜಾಗ ಡೈರೆಕ್ಟು ಇಲ್ಲಿಂದ ಕಾಶಿಗೆ ಹೋಗ್ಬೇಕು. ಅದಕ್ಕೆ ಎಲ್ಲ ಸ್ನಾನ ಮಾಡ್ಕೊಂಬಂದ್ಬಿಡಿ ಅಂತ ಎಲ್ಲರೂ ಸ್ನಾನಕ್ಕೆ ಹೊರಟಿದ್ದೋ. ಇಲ್ಲೆಲ್ಲ ಸ್ನಾನ ಮಾಡಿಕೊಂಡು ನಾವು ಮುಂದಿನ ಜಾಗಕ್ಕೆ ಹೋಗೋಣ ಅಂತ ಪ್ರಯತ್ನದಲ್ಲಿದ್ದೀವಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ನನ್ನ ಚಾನಲ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇದು ನಮ್ಮ ಪಾರ್ಟ್ನರು ಕುಮಾರ್ ಅಂತ, ಅವರು ಬಂದ್ಬಿಟ್ಟು ನಾಮ ಹಚ್ತಾ ಇದ್ದಾರೆ. ಅವ್ರಿಗೆ ಬಂದ್ಬಿಟ್ಟು ನಾಮ ಇಲ್ಲಿ ಹಚ್ತಾ ಇದ್ದಾರೆ. ನಾಮ ಹಚ್ಚಿದ ಮೇಲೆ ನಾನು ಹಚ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೀನಿ. ಅವ್ರಿಗೆಲ್ಲ ಇಲ್ಲಿ ನಾಮ ಹಚ್ಚಿದ ಮೇಲೆ ನಾವು ನೋಡ್ತಾ ಇಲ್ಲಿ ನೆಕ್ಸ್ಟ್ ನಂಗೆ ಹಚ್ತೀನಿ ಅಂದರು. ಇವ್ರಿಗೆ ಅದನ್ನ ಹಚ್ಚಿದ್ನ ನಾವು ರಕ್ಷಲ್ಲಿ ವೀಡಿಯೋ ತೆಗೆಯುವ ಸ್ವಲ್ಪ ಆ ಕಡೆ ಎಲ್ಲ ಆಗಿದೆ ಕ್ಷಮೆ ಇರಲಿ. ಮತ್ತು ಎಲ್ಲ ಪ್ರತಿಯೊಂದಲ್ಲೂ ಸ್ವಲ್ಪ ಜನ ಜಾಸ್ತಿ ಇರೋದ್ರಲ್ಲಿ ನಿಮ್ಗೆ ಗೊತ್ತಲ್ಲ, ಅಲ್ಲಿ ಇಲ್ಲಿಗೆ ಇದು ಚಲ್ಲಾಟದಿಂದ ಆ ಕಡೆ ಆಗೋದ್ರಿಂದ ಸ್ವಲ್ಪ ಇದಿದೆ. ಎರಡನೇ ಸರಿ ನಾನು ಹಚ್ಕೊಂಡೆ. ಇನ್ನು ಎರಡನೇ ಸರಿ ನಾನು ನಾಮೆಲ್ಲ ಹಚ್ಕೊಂಡಾದ್ಮೇಲೆ ಅಲ್ಲಿಂದ ನಾವು ಮುಂದೆ ಅವಳ ಹತ್ರ ಎಲ್ಲ ಮಾತಾಡಿಸ್ಬಿಟ್ಟು ಅವಳ ಹೆಸರು ಏನಂತೆಲ್ಲ ಕೇಳ್ದೋ. ಅವಳು ಈ ಥರ ಹೇಳಿದ್ರು, ನನ್ನ ಹೆಸರು ಖುಷಿ ಅಂತೇಳಿ, ಇಲ್ಲಿ ನಾರ್ತ್ ಇಂಡಿಯಾದವಳೆ ಅಂತ ಹೇಳಿದ್ರು. ಹಂಗೆ ಅವಳ ಹತ್ರನ ಮಾತಾಡಿಸ್ತಾ ಅಲ್ಲಿ ಕೂತ್ಕೊಂಡು ಅಲ್ಲಿ ಎಲ್ಲ ಪ್ರತಿಯೊಂದು ಜಾಗದಲ್ಲೂ ಎಲ್ಲರೂ ತುಂಬ ಜನ ಇದ್ದರು. ಅವಳು ತುಂಬ ಜನ ಡಿಮ್ಯಾಂಡ್ ಇದೆ. ಅವಳು ಹೇಳ್ತಾಳೆ ನನ್ನ ಹೆಸರು ಖುಷಿ ಅಂತೇಳಿ. ಅದನ್ನೆಲ್ಲ ನಾವು ಮಾತಾಡಿಸ್ಕೊಂಡು ಅಲ್ಲಿ ಬೇರೆ ಜನ ಇದ್ದರು. ಹಂಗೆ ಎಲ್ಲ ಮುಗಿಸ್ಕೊಂಡು ನಾವು ಸರಿ ಇನ್ನೇನು ಬಸ್ಸಿನ ಕಡೆ ಹೊರಡೋಣ ಅಂಥೇಳಿ ಈ ಕಡೆಗೆ ಹೊರಟು ಬರ್ತಾಯಿದ್ದೀವಿ. ಇಲ್ಲಿ ಬಂದಾಗ ಪ್ರತಿಯೊಬ್ಬರು ಎಲ್ಲ ಇಲ್ಲಿ ತುಂಬ ಜನ ನಿಂತಿದ್ದಾರೆ. ಇವರೆಲ್ಲ ಬಂದ್ಬಿಟ್ಟು ಇಲ್ಲಿ ಒಬ್ಬ ಟೀ ಮಾಡ್ತಾ ಇದ್ದಾನೆ. ಹಂಗೆ ಟೀ ಕುಡಿಯೋಣ ಅಂತ ಗೆಸ್ ಮಾಡ್ಕೊಂಡಿದ್ದೀವಿ. ಟೀ ಕುಡಿಯೋಕ್ಕೆ ಅಂತ ಟೀ ಕುಡಿ ಚಳಿ ಸಾಯಂಕಾಲದ ಅಷ್ಟೇ ಸಾಯಂಕಾಲ ಆಯಿತು. ಇಲ್ಲಿ ನೋಡಿ ಎಲ್ಲರೂ ತೆಂಗಿನಕಾಯಿ ಎಲ್ಲ ಮಾರ್ತಾಯಿದ್ದಾರೆ. ನೀರಲ್ಲಿ ಬಿಡೋರು ಬಿಡ್ತಾಯಿದ್ದಾರೆ. ಮತ್ತು ಪೂಜೆ ಸಾಮಾನೆಲ್ಲ ತಂದು ಬಿಡ್ತಾಯಿದ್ದಾರೆ. ಅಷ್ಟೇ ಕತ್ಲೆ ಆಗೋಯ್ತು. ನಾವು ಇನ್ನೇನು ಒಂದೊಂದು ಟೀ ಕುಡ್ಕೊಂಡು ಚಳಿ ಬೇರೆ ಟೀ ಕುಡ್ಕೊಂಡು ಹೋಗೋಣ ಅಂತ ಟೀ ಅಂಗಡಿ ಕಡೆ ಹೋಗ್ತಾಯಿದ್ದೀವಿ. ಇಲ್ಲಿ ಬಂದು ಒಂದು ಟೀ ತಗೊಂಡು ಟೀನಲ್ಲಿ ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾರೆ ಅಂದರೆ ಇದು ಮಣ್ಣದ ಗ್ಲಾಸು. ಈ ಮಣ್ಣನ್ನು ಚೆನ್ನಾಗಿ ಬೆಂಕಿಗೆ ಹಾಕ್ತಾನೆ. ಬೆಂಕಿಗೆ ಹಾಕ್ಬಿಟ್ಟು ಒಳ್ಳೆ ಕೆಂಪಿಗೆ ಕಾದಿರ್ತದೆ. ಅದು ಬೆಂಕಿ ಕೆಂಡ ಥರ ಆಗಿರ್ತದೆ. ಅದು ಟೀ ಕುದೀತಾ ಇರೋ ಟೀನ ಅದಕ್ಕೆ ಒಯ್ತಾನೆ. ಒಯ್ದುಬಿಟ್ಟು ಈ ಟೀನ ಏನು ಮಾಡ್ತಾನೆ, ಈ ನಮಗೆ ಕೊಡ್ತಾನೆ. ಟೀ ಆಲ್ರೆಡಿ ಮಾಡಿರ್ತಾನೆ. ಈ ಕುದಿಯೋ ಗ್ಲಾಸ್ಗೆ ಒಯ್ದಂದ್ರೆ ಅದು ಒಳ್ಳೆ ಬಿಸಿಯಾಗಿರ್ತದೆ. ಆಮೇಲೆ ಟೀ ಕುಡಿಯೋಕ್ಕೂ ಚೆಂದ ಇದೆ. ಎಲ್ಲ ಒಂದು ಮಣ್ಣಿನ ಪರಿಣಾಮ. ಮಣ್ಣಲ್ಲೇ ನಾವು ಬರೋದು, ಮಣ್ಣಿಂದ ಬಂದು ಮಣ್ಣಿಗೆ ನಾವು ಹೋಗೋದು. ಅದಕ್ಕೆ ಮಣ್ಣಲ್ಲಿ ಎಲ್ಲ ಇದು
ಇವರು ನಮ್ಮ ಶಿವ ಅಂತೇಳಿ ಇವರು ಟ್ರಾವೆಲ್ ಏಜೆಂಟು. ಇವರು ನಾರ್ತ್ ಇಂಡಿಯಾ ಟೂರೆಲ್ಲ ಮಾಡ್ತಾ ಇರ್ತಾರೆ. ನಾರ್ತ್ ಇಂಡಿಯಾ ಟೂರು ಪ್ರತಿ ಜಾಗದಲ್ಲಿ ಇವರು ಊಟ ಎಲ್ಲ ಸೇರಿ ವ್ಯವಸ್ಥೆ ಮಾಡ್ತಾರೆ. ನಿಮಗೇನಾದರೂ ನಾರ್ತ್ ಇಂಡಿಯಾ ಟೂರ್ ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವರು ನಾರ್ತ್ ಇಂಡಿಯಾ ಟೂರ್ ಮಾಡ್ತಾ ಇರ್ತಾರೆ. ಶ್ರೀ ಲಲಿತಾ ಟ್ರಾವೆಲ್ಸ್ದು ಅಲ್ಲಿ ಇವ್ರನ್ನ ಶಿವು ಅಂತ ಕಾಂಟ್ಯಾಕ್ಟ್ ಮಾಡಿ. ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಾನು ಏನಾದರೂ ಇದರ ಬಗ್ಗೆ ತಪ್ಪು ಮಾಹಿತಿ ಏನಾದರೂ ಕೊಟ್ಟರೆ ಕ್ಷಮೆ ಇರಲಿ. ಇದು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂಥೇಳಿ ನಾರ್ತ್ ಇಂಡಿಯಾ ಟೂರ್ ಮಾಡೋರಿಗೆ ಎಲ್ಲರಿಗೂ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ತಪ್ಪಿದ್ರು ಕ್ಷಮೆ ಇರಲಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಒಂದು ಸಣ್ಣ ಲೈಕ್ ಅಷ್ಟೇ ಇದು ನಮಗೆ ಒಂದು ಇನ್ನೊಂದು ವೀಡಿಯೋ ಮಾಡಲಿಕ್ಕೂ ಇದೊಂದು ನಮಗೆ ಒಂದು ಇದು ಬರ್ತದೆ, ಎನರ್ಜಿ ಬರ್ತದೆ. ಆ ಎನರ್ಜಿಗೆ ನಿಮ್ಮ ಸಪೋರ್ಟು ನಮಗೆ ತುಂಬ ಅಗತ್ಯವಾಗಿರುತ್ತೆ. ನಿಮ್ಮ ತುಂಬ ಬೆಲೆ ಬಾಳುವಂಥ ಅಭಿಪ್ರಾಯಗಳಿಗೆ